ಕೋಡುಬಳೆ ಅಂದ್ರೆ ಅಡುಕಲೆ. ಕಾವೇರಿ ಪ್ರಾಧಿಕಾರ ಕೂಡ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿದಕ್ಕೆ ಕಾವೇರಿ ಮಕ್ಕಳು ಕೆರಳಿ ಕೆಂಡವಾಗಿದ್ದಾರೆ. ಮಂಡ್ಯ ಸೇರಿದಂತೆ ರಾಜ್ಯದ ವಿವಿಧೆಡೆ ಪ್ರತಿಭಟನೆಯ ಕಿಚ್ಚು ಹೊತ್ತುಕೊಂಡಿದೆ. ಹೆದ್ದಾರಿ ತಡೆದು ಉರುಳು ಸೇವೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ, ಹೆದ್ದಾರಿ ತಡೆದು ರೋಷಾವೇಶ, ಅರೆಬೆತ್ತಲೆ ಪ್ರತಿಭಟನೆ, ಉರುಳಿ ಸೇವೆ ಮಾಡಿ ಧಿಕ್ಕಾರ. ಕನ್ನಡಿಗರ ಈ ಕಿಚ್ಚಿಗೆ ಕಾರಣವೇ ಕಾವೇರಿ. ಕಾವೇರಿ ನೀರು ಬಿಡಲು ವಿರೋಧ, ಕನ್ನಡಿಗರ ಆಕ್ರೋಶ. ಉರುಳಿ ಸೇವೆ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅರೆಬೆತ್ತಲೆ ಪ್ರತಿಭಟನೆ, ಹೆದ್ದಾರಿ ತಡೆದು ಕಿಚ್ಚು. ಕನ್ನಡಿಗರ ಜೀವನದಿ ಕಾವೇರಿ. ಇಂತಹ ಕಾವೇರಿ ನೀರು ಈ ಬಾರಿ ಕರುನಾಡಿನ ಜನತೆಗೆ ಅಷ್ಟಾಗಿ ಸಿಗ್ತಾ ಇಲ್ಲ. ಆದ್ರೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ ಅಂತ ಕಾವೇರಿ ಪ್ರಾಧಿಕಾರ ಆದೇಶಿಸಿದೆ. ಇದು ಕಾವೇರಿ ಮಕ್ಕಳ ಎದೆಯಲ್ಲಿ ಜ್ವಾಲೆ ಎಬ್ಬಿಸಿದೆ. ತಮಿಳುನಾಡು ನೀರು ಬಿಟ್ಬಿಟ್ರೆ ನಾವೆಲ್ಲ ಹೋಗ್ಬೇಕು. ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ರೈತರು ಸಂಕಷ್ಟದಲ್ಲಿದ್ದೀವಿ ನಾವು. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿದ ಮಂಡ್ಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದ್ರು. ಹೆದ್ದಾರಿಯಲ್ಲೇ ಉರುಳಿ ಸೇವೆ ಮಾಡಿದ್ರು. ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ರು. ರೈತರ ಹೋರಾಟಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳು ಸಾಥ್ ನೀಡಿದ್ವು. ತಮಿಳುನಾಡಿಗೆ ನೀರು ಬಿಟ್ರೆ ರೈತರ ಜೊತೆಗಿಳಿದು ಪ್ರತಿಭಟಿಸ್ತೀವಿ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಕಾಂಗ್ರೆಸ್ ಶಾಸಕ ರವಿ ಗಣಿಗ. ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಕೂಡ ರೈತರ ಬೆನ್ನಿಗೆ ನಿಂತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವ ಶಾಸಕ, ಸರ್ಕಾರ ಏನಾದ್ರೂ ನೀರು ಬಿಟ್ರೆ ನಾವು ರೈತರ ಜೊತೆ ಸೇರ್ಕೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀರು ಬಿಡಬಾರ್ದು, ಬಿಟ್ರೆ ಇದ್ರ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಕೆಆರ್ಎಸ್ ಡ್ಯಾಂಗಿಂದು ಬಿಜೆಪಿ ಮುತ್ತಿಗೆ, ಕಾಕಿ ಕಣ್ಗಾವಲು. ಇಂದು ಕೆಆರ್ಎಸ್ ಡ್ಯಾಂಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕಲಿದ್ದಾರೆ. ಹೀಗಾಗಿ ಕೆಆರ್ಎಸ್ ಸೇರಿದಂತೆ ಸೂಕ್ಷ್ಮ ಪ್ರದೇಶದಲ್ಲಿ 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಕಾವೇರಿ ಕಿಚ್ಚಿಗೆ ಜನನಾಯಕನ ಶೋ ಬಂದ್. ಕಾವೇರಿ ಕಿಚ್ಚಿನ ಬಿಸಿ ತಮಿಳುನಾಡು ಸಿಎಂ ವಿಜಯ್ ಅಭಿನಯದ ಚಿತ್ರ ಜನನಾಯಕನ್ಗೆ ತಟ್ಟಿದೆ. ತಮಿಳುನಾಡು ಕಾವೇರಿ ವಿಚಾರವಾಗಿ ಖ್ಯಾತೆ ತೆಗಿತಾ ಇದೆ. ಹೀಗಿದ್ರೂ ವಿಜಯ್ ನಟನೆಯ ಸಿನಿಮಾ ಹಾಕಿದ್ದೀರಾ ಅಂತ ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ. ಮಂಡ್ಯದ ಗುರುಶ್ರೀ ಚಿತ್ರಮಂದಿರದಿಂದ ಜನನಾಯಕನ ಎತ್ತಂಗಡಿಯಾಗಿದೆ. ಪೋಸ್ಟರ್ ಹರಿದ ಪ್ರತಿಭಟನಾಕಾರರು ಸಿನಿಮಾ ಬಂದ್ ಮಾಡಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದವರು ಪಂಜಿನ ಮೆರವಣಿಗೆ ನಡೆಸಿದ್ರು. ನೆಲ ಜಲ ಭಾಷೆಗೆ ಧಕ್ಕೆಯಾದ್ರೆ ಸುಮ್ಮನಿರಲ್ಲ, ಫಿಲ್ಮ್ ಚೇಂಬರ್ ಎಚ್ಚರಿಕೆ. ಇನ್ನು ಕಾವೇರಿ ಹೋರಾಟಕ್ಕೆ ಫಿಲ್ಮ್ ಚೇಂಬರ್ ಕೂಡ ಕೈ ಜೋಡಿಸಿದೆ. ನೆಲ ಜಲ ಭಾಷೆ ವಿಚಾರದಲ್ಲಿ ಧಕ್ಕೆಯಾದ್ರೆ ಫಿಲ್ಮ್ ಚೇಂಬರ್ ನಿಲ್ಲುತ್ತೆ ಅಂತ ಅಧ್ಯಕ್ಷೆ ಜಯಮಾಲಾ ಹೇಳಿದ್ದಾರೆ. ಈ ಒಂದು ಪಂಕ್ತಿಯನ್ನ ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಇವತ್ತು ಕಾವೇರಿ 4 TMC ನೀರನ್ನ ಬಿಡಬೇಕು ಅಂತ ಹೇಳಿದ್ದಾರೆ. ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ. ಕಾವೇರಿ ಕೊಳ್ಳವನ್ನು ದಾಟಿದ ಕಾವೇರಿ ಕಿಚ್ಚು, ಹುಬ್ಬಳ್ಳಿಯಲ್ಲೂ ಪ್ರತಿಭಟನೆ. ಕೇವಲ ಕಾವೇರಿ ಕೊಳ್ಳದಲ್ಲಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಒತ್ತಾಯಿಸಿದ್ರು. ಕಾರವಾರದಲ್ಲೂ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.